ಮಾಡು ಇಲ್ಲ. ಆದರೆ ಜನ ಕೆಲವು ಬೂತ್ಗಳಿಗೆ ಇಲ್ಲ ನೀವು ನನಗೆ ಇಲ್ಲೇ ಕೊಡಿ ಅಂತ ಹೇಳಿ ಗುಂಪು ಕಟ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳು ನಮಗೆ ಕಂಡು ಬಂದಿದ್ದಾವೆ. ಅದು ನಿಜವೂ ಕೂಡ ಹೌದು. ಆದರೆ ನಾವು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿಸಿಲ್ಲ, ನಾವು ಪ್ರತಿ ಮನೆಗೂ ಕೊಡಿಸ್ತಾ ಇದ್ದೀವಿ. ಮತ್ತು ಕೆಲವು ಸಾರಿ ಹಳ್ಳಿಗಳಲ್ಲಿ ಒಬ್ಬ ಟೀಚರು BLO ಒಂದು ಮನೆಗೆ ಹೋಗಿ ಅವ್ರು ಫಾರಮ್ ಫಿಲ್ ಮಾಡ್ತಾ ಇದ್ದಾರೆ ಅಂದರೆ ಆ ಅಕ್ಕಪಕ್ಕ ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಳ್ತಕ್ಕಂಥದ್ದು ಇದೆ. ಅಂದರೆ ನಮ್ಮದು ಮಾಡಿಕೊಡಿ ಅಂತ ಜನ ಅವಸರ ಮಾಡ್ತಾ ಇದ್ದಾರೆ. ಹಾಗಾಗಿ 5ರಿಂದ 10 ಜನ ಕೆಲವು ಕಡೆ ಗುಂಪು ಕಟ್ಕೊಂಡಿರೋದನ್ನು ನಾವು ನೋಡಿದ್ದೇವೆ. ಆದರೆ ಈಗ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೇವೆ, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ಸಂಪೂರ್ಣ ಸಿಬ್ಬಂದಿಗಳು ಕೂಡ ನಮ್ಮ BLOಗಳಿಗೆ ಸಹಾಯ ಮಾಡೋದಕ್ಕೆ ನಾವು ನಮ್ಮ CO ಅವರು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಫಾರಮ್ಸನ್ನು ಫಿಲ್ ಮಾಡೋದಕ್ಕೆ ಮತ್ತೆ ಹೇಗೆ ಮಾಡಬೇಕು ಅಂತೇಳಿ ಇವತ್ತು ನಾವು ನಮ್ಮ ನೋಡಲ್ ಅಧಿಕಾರಿಗಳಿಗೆ, ನಮ್ಮ ಸೂಪರ್ವೈಸರ್ಸಿಗೆ, ನಮ್ಮ ಕಾರ್ಪೊರೇಷನ್ನ ಎಲ್ಲ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಬೆಳಗ್ಗೆ 12 ಗಂಟೆ ಕೊಟ್ಟಿದ್ದೀವಿ. ಹಾಗಾಗಿ ಜನ ಯಾರೂ ಆತಂಕ ಪಡೋದು ಬೇಡ, ಯಾರೂ ಕೂಡ ಪೋಲಿಂಗ್ ಸ್ಟೇಷನ್ನ BLOಗಳನ್ನು ಹುಡಿಕೊಂಡು ಹೋಗೋದು ಬೇಡ. ನಾವೇ ಮನೆಗೆ ಬರ್ತೀವಿ, ಫಿಲ್ ಮಾಡಿ ಕೊಡ್ತಾರೆ. ಅಥವಾ BLAಗಳಂತ ಇದ್ದಾರೆ, ರಾಜಕೀಯ ಪಕ್ಷಗಳಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ BLAಗಳಿದ್ದಾರೆ. BJP, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ಮತ್ತು JDS ನಮಗೆ ಕೊಟ್ಟಿದ್ದಾರೆ. ಅವರು ಫಿಲ್ ಮಾಡಿ 50 ಫಾರಮ್ಸನ್ನು ನಮಗೆ ತಂದು ಕೊಡೋದಕ್ಕೆ ಅವಕಾಶ ಇದೆ. ಮೊದಲನೇ ಸಾರಿ ಅವರು 50 ಫಾರಮ್ಸನ್ನು ಅವರು ಕಲೆಕ್ಟ್ ಮಾಡಿಕೊಂಡು ತಂದು ಕೊಡಬಹುದು. ಅವರು ಫಿಲ್ ಮಾಡೋದಕ್ಕೂ ಕೂಡ ಸಹಾಯ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಗುಂಪಾಗಿ ಮಾಡೋದಿಲ್ಲ, ಅವ್ರ ಮನೆಗೆ ಹೋಗಿ ಅವ್ರು ಸಹಾಯ ಮಾಡ್ತಾರೆ ನಮ್ಮ BLOಗಳ ಜೊತೆಯಲ್ಲಿ ಸಹಾಯದೊಂದಿಗೆ. ಸೈನು ಎಲೆಕ್ಟರ್ದೇ ಇರುತ್ತೆ. ಸಹಿ ಅವ್ರದ್ದು ನೋಡಿ ಕೆಲವರಿಗೆ ಮೊಬೈಲನ್ನು ಅನಕ್ಷರಿಸ್ತಿರ್ತಾರೆ, ಮೊಬೈಲನ್ನು ಆನ್ ಮಾಡೋಕ್ಕೆ ಬರೋಲ್ಲ, ಆಫ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋರಿಗೆ ನಮ್ಮ BLOಗಳು ಮತ್ತು BLAಗಳು ಸಹಾಯವನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಸೂಚನೆಯನ್ನು ಕೊಟ್ಟಿದೆ ಅದರ ಅಡಿಯಲ್ಲಿಯೇ ನಮ್ಮ ತಂಡ ಕೆಲಸ ಮಾಡ್ತಾಯಿದೆ ಅಂತಕ್ಕಂಥದ್ದನ್ನು ತಮ್ಮ ಮುಖೇನ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೂ ಏನಾದರೂ ಜನಗಳಿಗೆ ಮಾಹಿತಿ ಕೊರತೆ ಇದ್ದರೆ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಎಷ್ಟು ಕಡೆ ಹೆಲ್ಪ್ ಸೆಂಟರ್ ಮಾಡಿರೋದು ನಾವು 42 ಕಡೆ ನಾವು ಸಹಾಯ ಕೇಂದ್ರವನ್ನು ತೆರೆದಿದ್ದೇವೆ. ಆ ಸಹಾಯ ಕೇಂದ್ರದ ವಿಳಾಸವನ್ನು ಕೂಡ ನಾವು ನಿಮಗೆ ಕೊಡ್ತೇವೆ. ಸಾರ್ವಜನಿಕರು ಆ ಸಹಾಯ ಕೇಂದ್ರಕ್ಕೆ ಹೋದರೂ ನಾವು ಫಿಲ್ ಮಾಡಿ ಕೊಡ್ತೇವೆ. ನಂತರ ಅವರು BLOಗೆ ಕೊಡಬೇಕು. ಅಪ್ಲಿಕೇಶನ್ ಅವ್ರು ಹ್ಯಾಂಡ್ ಓವರ್ ಯಾರಿಗೆ ಕೊಡಬೇಕು ಅಂದರೆ BLOಗೆ ಕೊಡಬೇಕು. ಈವನ್ BLAಗಳು, ರಾಜಕೀಯ ಪಕ್ಷಗಳ BLAಗಳಿದ್ದರೂ ಕೂಡ ಅವ್ರು ಕಲೆಕ್ಟ್ ಮಾಡಿ ನಮ್ಮ BLOಗಳಿಗೆ ಕೊಡಬೇಕು. ಮತ್ತು ಏನಾದರೂ ಸಂದೇಹಗಳಿದ್ದರೆ ನಾವು ಅಲ್ಲೇ ಬಗೆಹರಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಕೆಲವರಿಗೆ ಒಂದು ಆತಂಕ ಆಗಿಬಿಟ್ಟಿದ್ದಾವೆ, ನಮ್ಮದು ಒಂದು ಕಡೆಯಿಂದ ದಾವಣಗೆರೆಯಲ್ಲೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮನೆ ಶಿಫ್ಟ್ ಆಗಿದ್ದಾವೆ. ಈಗ ನಿಟ್ಟುವಳ್ಳಿ ಭಾಗದಿಂದ ನಿಜಲಿಂಗಪ್ಪ ಲೇಔಟಿಗೆ ಬಂದಿರಬಹುದು. ನಿಟ್ಟುವಳ್ಳಿ ಭಾಗದಲ್ಲಿ ಅವ್ರದ್ದಿದೆ, ಈಗ ಇಲ್ಲಿದ್ದಾರೆ, ಅಲ್ಲಿ ಫಾರಮ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಹಾಗಾಗಿ ನನ್ನ ಹೆಸರು ಕೈ ಬಿಟ್ಟು ಹೋಗ್ಬಿಡುತ್ತೆ ಅಂತ ಆತಂಕ ಇರ್ಬೋದು. ಒಂದು ಉದಾಹರಣೆ ಹೇಳಿದೆ. ಅಂತಹ ಮತದಾರರು ಫಾರ್ಮ್ 8 ಅಂತ ಇದೆ, ಆ ಫಾರ್ಮ್ 8ಅನ್ನು ಸಲ್ಲಿಸಿ ಬದಲಾವಣೆ ಮಾಡಿಕೊಳ್ಬಹುದು. ಮತ್ತು ಮ್ಯಾಪಿಂಗ್ ಆಗಿರೋರು ಯಾವುದೇ ದಾಖಲೆಗಳನ್ನು ಕೊಡೋದು ಬೇಕಾಗಿಲ್ಲ. ಕೆಲವು ಸಾರಿ ರಾಂಗ್ ಮ್ಯಾಪಿಂಗ್ ಏನಾದರೂ ಆಗಿತ್ತು ಅಂತ ಇಟ್ಕೊಳ್ಳಿ. ಈಗ ನನ್ನ ತಂದೆ ಹೆಸರು ತಪ್ಪಾಗಿದೆ, ನಮ್ಮ ತಾಯಿ ಹೆಸರು ತಪ್ಪಾಗಿದೆ ಅಂತ ಹೇಳಿದ್ರೆ, ನೀವು ಹಳೇ ವೋಟರ್ಸ್ ಎಲ್ಲಿದೆಯಲ್ಲ ನಿಮ್ಮದು 2002ನೇ ವೋಟಿಂದು ಯಾವ ಮತಕೇಂದ್ರ ಅಂತ ಹೇಳಿದ್ರು ಕೂಡ ಅದು ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿಕೊಂಡು ಕರೆಕ್ಷನ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಕರೆಕ್ಷನ್ ಮಾಡೋದಕ್ಕೂ ಕೂಡ ಮೊಬೈಲ್ ಆ್ಯಪಲ್ಲಿ BLO ಮೊಬೈಲ್ ಆ್ಯಪಲ್ಲೂ ಕೂಡ ಅವಕಾಶ ಇದೆ. ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಶಿಫ್ಟಿಂಗ್ ಆಗಬೇಕು ಅಂತ ಹೇಳಿದ್ರು ಅವಕಾಶ ಇದೆ. ಮತ್ತು 18 ವರ್ಷ ಆಗಿರೋರು
ಈಗ ಈ ತಿಂಗಳಿಗೆ 18 ವರ್ಷ ಆಗ್ತಾರೆ. ಆಗಸ್ಟ್ 1ನೇ ತಾರೀಕಿಗೆ ಯಾರಿಗೂ 18 ವರ್ಷ ಆಗುತ್ತೆ. ಅವರು ಈಗಲೇ ಅರ್ಜಿಯನ್ನು ಕೊಡ್ಬೋದು. ಈ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದಮೇಲೆ ಅವ್ರ ಹೆಸರನ್ನು ಕೂಡ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಅವಕಾಶ ಇದೆ. ಇದಲ್ಲದೆ ಕೆಲವರು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದು ಅನಾಥಾಶ್ರಮ ಇದೆ, ಸರ್ಕಾರಿ ಅನಾಥಾಶ್ರಮ. ಅಲ್ಲಿ 43 ಮಕ್ಕಳು ವಯಸ್ಸಿಗೆ ಬಂದಂಥ ಮಕ್ಕಳಿದ್ದಾರೆ. 2025ನೇ ಇಸ್ವಿಯಲ್ಲೂ ಕೂಡ ಅವ್ರದ್ದು ವೋಟರ್ ಲಿಸ್ಟ್ ಇದೆ. ಅವರ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಯಾಕೆಂದರೆ ಅವ್ರು ಅನಾಥಾಶ್ರಮದಲ್ಲಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ತಂದೆ ತಾಯಿಗಳದೇ ರಾಂಗ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನೋಡಿ, ಅವ್ರನ್ನ ಪೋಷಕರು, ಸರ್ಕಾರವೇ ಅವ್ರಿಗೆ ಪೋಷಕರಾಗಿದ್ದಾರೆ. ನಮ್ಮ ವುಮೆನ್ ಆ್ಯಂಡ್ ಚೈಲ್ಡು DD ಅವರೇ ಅವ್ರಿಗೆ ಪೋಷಕರಾಗಿದ್ದಾರೆ. ಇನ್ನೂ ಕೆಲವರು ಬರ್ತಾರೆ, ದೇವದಾಸಿಯರು, ಅವ್ರದ್ದು ತಂದೆ ಡೀಟೇಲ್ಸ್ ಸಿಗೋದಿಲ್ಲ. ಆವಾಗ ತಾಯಿ ಡೀಟೇಲ್ಸನ್ನು ಮಾಡೋದಕ್ಕೆ ಅವಕಾಶ ಇದೆ. ಕೆಲವು ಸಾರಿ ತಂದೆ ತಾಯಿ ಇಬ್ಬರೂ ಇರೋದಿಲ್ಲ. ಕೆಲವರಿಗೆ ಅವರಿಗೆ ಅಜ್ಜ ಮತ್ತು ಅಜ್ಜಿದನ್ನು ನಾವು ಮ್ಯಾಪ್ ಮಾಡ್ಕೊಳ್ಳೋದಕ್ಕೂ ಅವಕಾಶ, ಅವ್ರಿಗೆ ಕೂಡ ರಿಲೇಷನ್ಶಿಪ್ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಮೊಬೈಲ್ ಆ್ಯಪಲ್ಲೂ ಕೂಡ ಕಲ್ಪಿಸಿಕೊಟ್ಟಿದೆ ಮತ್ತು ಕಾನೂನಲ್ಲೂ ಕೂಡ ಕಲ್ಪಿಸ್ಕೊಟ್ಟಿದೆ. ಹಾಗಾಗಿ ಯಾವ ಮತದಾರರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. BLOಗಳ ಜೊತೆ ಬೆನ್ನತ್ತಿ ಹೋಗಿ ಅವರಿಗೆ ಕಲೆಕ್ಟ್ ಮಾಡೋವಂಥದ್ದು ಅವಶ್ಯಕತೆಯೂ ಇಲ್ಲ. ಅವರೇ ನಿಮ್ಮ ಮನೆಗೆ ಬರ್ತಾರೆ, ಅವರೇ ನಿಮ್ಮ ಮನೆಗೆ ಬಂದು ಫಾರಮನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ನಿಮಗೆ ಗೊತ್ತಿದ್ದರೆ ಫಿಲ್ ಮಾಡೋದಿದ್ರೆ ಫಿಲ್ ಮಾಡಿ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಮ್ಮವರು ಫಿಲ್ ಮಾಡಿ ಅಪ್ಲಿಕೇಶನನ್ನು ತೆಗೆದುಕೊಂಡು ಹೋಗ್ತಾರೆ. ಅವರು ಬಂದಾಗ, ನಮ್ಮವರು ದೂರವಾಣಿ ಮಾಡಿದಾಗ ನೀವು ಸ್ವೀಕಾರ ಮಾಡಬೇಕು, ಅಥವಾ ನೀವು ಅಲ್ಲಿ ಸಿಗಬೇಕಷ್ಟೇ ನಮಗೆ. ಇದಿಷ್ಟು ನಮ್ಮ ಕಡೆಯಿಂದ. ನೀವೇನಾದರೂ ಪ್ರಶ್ನೆಗಳು ಕೇಳಿದ್ರೆ ನಾವು ಉತ್ತರವನ್ನು ಹೇಳ್ತೇವೆ. ಜಿಲ್ಲೆಯಲ್ಲಿ ಮಾಯಕೊಂಡ ಕಾನ್ಸ್ಟಿಟ್ಯೂನ್ಸಿ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನದಲ್ಲಿದೆ. ಡಿಸ್ಟ್ರಿಬ್ಯೂಷನ್ ಆಫ್ ಫಾರ್ಮ್ಸ್ ಇಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ. ಇದುವರೆಗೂ 94% ಆಗಿದೆ. ನಾಳೆ ಸಂಜೆಗೆ ನಮ್ಮದು 100% ಮುಗಿಸ್ತಾ ಇದ್ದೀವಿ ನಾವು ಡಿಸ್ಟ್ರಿಬ್ಯೂಷನನ್ನು. ಹಾಗಾಗಿ ನಮ್ಮ ಎಲ್ಲ BLOಗಳು ಅದ್ಭುತವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಅವರಿಗೆ ಮನೋಸ್ಥೈರ್ಯವನ್ನು ಹೆಚ್ಚಿಸಬೇಕು. ಸಾರ್ವಜನಿಕರು ಕೂಡ ಅವರಿಗೆ ಅನ್ಯತಾ ಒತ್ತಡವನ್ನು ಹಾಕಬೇಡಿ. ಅನ್ಯತಾ ಅವ್ರು ಹೋಗಿ ಅವ್ರ ಕಚೇರಿಗಳಿಗೆ, ಅವರ ಸ್ಕೂಲ್ಗಳಿಗೆಲ್ಲ ಹೋಗಿ ನೀವು ಅವರಿಗೆ ತೊಂದರೆ ಕೊಡಬೇಡಿ. ಅವರೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮಗೇನಾದರೂ ತೊಂದರೆ ಆದರೆ ಜಿಲ್ಲಾಧಿಕಾರಿಗಳ ಕಚೇರಿಗಾದರೂ ಬನ್ನಿ, ಅಥವಾ ನಮ್ಮ ಸಹಾಯ ಕೇಂದ್ರಗಳಿಗಾದರೂ ಬನ್ನಿ, ನಮ್ಮ ತಹಶೀಲ್ದಾರ್ ಆಫೀಸ್ಗೆ ಹೋಗಿ, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಫೀಸ್ಗೆ ಹೋಗಿ, ನಮ್ಮ ADC ಆಫೀಸ್ಗೆ ಹೋಗಿ, ಅಥವಾ ನಮ್ಮ CO ಆಫೀಸ್ಗೆ ಹೋಗಿ, ಅಥವಾ ಗ್ರಾಮ ಪಂಚಾಯಿತಿ PDO ಹತ್ರ ಹೋದರೂ ಕೂಡ ನಾವು ಸಹಾಯವನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಮತ್ತು ನೋಡಲ್ ಆಫೀಸರ್ಸ್ನ ಅಪಾಯಿಂಟ್ ಮಾಡಿದ್ದೀವಿ. ಎಕ್ಸ್ಟ್ರಾ ಇದು ನಮ್ಮ ಜಿಲ್ಲೆಯಲ್ಲಿ ಎಕ್ಸ್ಟ್ರಾ ಏನು ಮಾಡಿದ್ದೀವಿ ಅಂದರೆ, ಪ್ರತಿ 10ರಿಂದ 12 ಜನ BLOಗಳಿಗೆ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು, ಉದಾಹರಣೆ JD ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಎಂಪ್ಲಾಯ್ಮೆಂಟ್ ಆಫೀಸರ್, KIDB, ಇಂಡಸ್ಟ್ರೀಸು, ಪೊಲ್ಯೂಷನ್ ಬೋರ್ಡು ಇತ್ಯಾದಿ ಅಧಿಕಾರಿಗಳೇನಿದ್ರು ಅವರನ್ನೂ ಕೂಡ ನಾವು ಚುನಾವಣೆ ಕೆಲಸಕ್ಕೆ ಬಳಸ್ಕೊಂಡಿದ್ದೀವಿ. ಅವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ, ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರ ಕಚೇರಿಯಲ್ಲೂ ಕೂಡ ಈ 10-12 ಜನ BLOಗಳಿಗೆ BLO ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿಕೊಟ್ಟಿದ್ದೀವಿ ನಾವು. BLOಗಳು ಹೋಗಿ ಅಲ್ಲಿ ಸರ್ಚ್ ಮಾಡೋದಕ್ಕೆ, ಅವ್ರ ಹತ್ರ ಸಣ್ಣ ಮೊಬೈಲ್ ಇದೆ ಅಂತ ಇಟ್ಕೊಳ್ಳಿ, ಅವ್ರ ಆಫೀಸಲ್ಲಿ ಕಂಪ್ಯೂಟ್ರು, ಡಾಟಾ ಎಂಟ್ರಿ ಆಪ್ರೇಟರ್ಸ್ಗಳೆಲ್ಲ ಇರ್ತಾರೆ, ಅಲ್ಲಿ ಹೋಗಿ ಕೂಡ ಸರ್ಚ್ ಮಾಡಿ ಅವರಿಗೆ ಸಹಾಯ ಆಗೋ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಸುಸೂತ್ರವಾಗಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೂ ತೊಂದರೆ ಇಲ್ಲ. ತಮ್ಮ ಗಮನಕ್ಕೆ ಏನಾದರೂ ಬಂದಿದ್ದರೆ ಅಥವಾ ತಮ್ಮ ಸಂದೇಹಗಳೇನಾದರೂ ಇದ್ದರೆ ನೀವು ಕೇಳಿದ್ರೆ ನಾವು ಕ್ಲಾರಿಫಿಕೇಷನನ್ನು ಕೊಡ್ತೇವೆ. ಹೇಳ್ತೀನಿ, ಕೊಡ್ತೀನಿ. ECI ನೆಟ್ಟಲ್ಲಿ ಲೈವ್ ಸಿಗ್ತದೆ. ಈಗ ನೀವು ಅಷ್ಟೇ, ಎಲ್ಲರೂ ಕೂಡ ECI ನೆಟ್ ಆ್ಯಪ್ ಅಂತ ಒಂದಿದೆ. ನೀವು ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಂಡು ನೋಡಿದ್ರೆ ನೀವು ನಿಮ್ಮ ಇದನ್ನು ಕೂಡ ನೀವೇ ಮಾಡ್ಕೊಳ್ಬೋದು. ECI ನೆಟ್ ಆ್ಯಪ್ ಈಗ ನಾನು ನೋಡಿ, ಈಗ ಆನ್ಲೈನಲ್ಲಿ ಈ ಕ್ಷಣದ್ದು ಏನಿದೆ ಅಂತಕ್ಕಂಥದ್ದನ್ನು ನೀವು ಯಾವ ಕಾನ್ಸ್ಟಿಟ್ಯೂನ್ಸಿ ಕೇಳಿದ್ರು, ಈಗ ನೀವು ಮಾಯಕೊಂಡ ಕೇಳಿದ್ರಿ, 99.81 ನೋಡಿ ಇದರೊಳಗಡೆ ಮಾಯಕೊಂಡ ತಗೊತಾ ಇದ್ದೀನಿ. ಮಾಯಕೊಂಡ ಈ ಕ್ಷಣಕ್ಕೆ 99.81% ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈಗ ನಾವು ನಾಳೆಯಿಂದ ಡಿಜಿಟೈಸೇಷನ್ ಮಾಡೋಕ್ಕೆ ಶುರು ಮಾಡ್ತೇವೆ.
ಆಮೇಲೆ ಕಂಪಲ್ಸರಿಯಾಗಿ ಫೋಟೋ ಕೊಡಬೇಕಾ ಅನ್ನೋದು ಒಂದು ಪ್ರಶ್ನೆ ಇದೆ. ಕಡ್ಡಾಯ ಇಲ್ಲ. ಈಗಾಗಲೇ ಅವ್ರದ್ದು ಫೋಟೋ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಫೋಟೋ ಅವಶ್ಯಕತೆ ಇಲ್ಲ. ಬೇಕು ಅಂತ ಹೇಳಿದ್ರೆ ಕೊಡಬಹುದು. ಆಮೇಲೆ ದಾಖಲೆಗಳು ಯಾವುದೂ ಈಗ ಕೊಡೋದು ಅವಶ್ಯಕತೆ ಇಲ್ಲ. ಕ್ಲಾರಿಟಿ ಹೇಳ್ತಾ ಇದ್ದೀನಿ, ಜನ ಆತಂಕ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಹಾಂ ನೋಡಿ, ಇದು ಮಾಯಕೊಂಡ 99 ಇದೆ. ನೆಕ್ಸ್ಟ್ ಬಂದರೆ ಚನ್ನಗಿರಿ ಇದೆ. ನೆಕ್ಸ್ಟು ಚನ್ನಗಿರಿಯಲ್ಲಿ 95.3% ಆಗಿದೆ, 30% ಆಗಿದೆ ಚನ್ನಗಿರಿ. ಹೊನ್ನಾಳಿ 91.95, 92% ಆಗಿದೆ ಹೊನ್ನಾಳಿ. ದೆನ್ ಜಗಳೂರು 94.95% ಆಗಿದೆ ಜಗಳೂರು. ನಂತರ ಹರಿಹರ, ಇದೆಲ್ಲ ನಾನು ಆನ್ಲೈನಲ್ಲಿ ಕೊಡ್ತಾ ಇರೋದು ಈ ಕ್ಷಣದ್ದು, ನಾನು ಯಾವುದೂ ಹೊಸದು ಕೊಡ್ತಾ ಇಲ್ಲ. 97.98% ಆಗಿದೆ ಹರಿಹರ. ಕೊಡ್ತೀನಿ. ದಾವಣಗೆರೆ ಉತ್ತರ 94.89 ಆಗಿದೆ. ದಾವಣಗೆರೆ ಉತ್ತರ 94.89 ಆಗಿದೆ. ದಾವಣಗೆರೆ ದಕ್ಷಿಣ ಸ್ವಲ್ಪ ಕಡಿಮೆ ಆಗಿದೆ. ದಾವಣಗೆರೆ ದಕ್ಷಿಣ 88-89% ಆಗಿದೆ. ದಾವಣಗೆರೆ ದಕ್ಷಿಣ ಇವತ್ತು 90, 92, 93ಕ್ಕೆ ಹೋಗ್ತೀವಿ. ನಾಳೆ ಸಂಪೂರ್ಣ ನಮ್ಮ ಜಿಲ್ಲೆಯದು ಡಿಸ್ಟ್ರಿಬ್ಯೂಷನ್ ಮುಗ್ದೋಗ್ಬಿಡುತ್ತೆ. ಡಿಸ್ಟ್ರಿಬ್ಯೂಷನ್ ಮುಗಿದ ತಕ್ಷಣ ನಾವು ಡಿಜಿಟೈಸೇಷನ್ ಅಂತ ಮಾಡ್ತೀವಿ. ಫಾರಮ್ ಫಿಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಅದು ಡ್ರಾಫ್ಟ್ ರೋಲಿಗೆ ಹೋಗಿ ಕೂತ್ಕೊಳ್ತದೆ. ಸೊ ಹಾಗಾಗಿ ಸುಸೂತ್ರವಾಗಿ ನಡೀತಾ ಇದೆ. ತಾವು ತಮ್ಮ ಮುಖೇನ ನನ್ನ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡೋದು, ಆತಂಕ ಬೇಡ, ಅವಸರ ಬೇಡ. ನಮ್ಮ BLO ನಿಮ್ಮ ಮನೆಗೆ ಬರ್ತಾರೆ, ನಮ್ಮ BLAಗಳು ಬರ್ತಾರೆ, ವಿವಿಧ ರಾಜಕೀಯ ಪಕ್ಷಗಳು. ಅವರಿಗೆ ತಾವು ಮಾಹಿತಿಯನ್ನು ಕೊಟ್ಟರೆ ಅವ್ರು ಫಿಲ್ ಮಾಡಿ ಕೊಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಮತ್ತು ಒಂದು ಅಕ್ನಾಲಜ್ಮೆಂಟ್ ಕಾಪಿಯನ್ನು ತಾವು ಇಟ್ಕೊಳ್ಬೇಕು.